ಫ್ಯಾನ್ ಬೇಸಿಗೆ ಅಂತ ಬಂದಾಕಾರ RCB ಒಂದು ಬ್ರ್ಯಾಂಡ್ ಐತಿ, ಫುಲ್ ಹವಾ ಐತಿ RCB ಅಂದ್ರೆ ಒಂದು ಗತ್ ಐತಿ, ಗಾಂಭೀರ್ಯ ಐತಿ ಅವನು ಹೇಳಿ ಕೇಳಿ ಯಾರು ಹೇಳ್ರಿ RCB ಹುಡುಗರ. ಹಿಂಗೆ RCB ಇದು ಅಲ್ಲಿ ಕಪ್ ಅಂತೂ ಈ ಸಲ ಮತ್ತೆ ನಮ್ದ, ಏನ್ ಹೇಳ್ರಿ ಈ ಸಲ ಕಪ್ ನಮ್ದ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ, ಬರ್ರಿ ಏನ್ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂದ್ರೆ ಲೈಕ್ ಇದು WPL ಅಂತ ನಾವೇನು ಅನ್ಕೊಂಡಿದ್ವಿ. ಲೈಕ್ ಮೊದಲಿಗೆ ನಾವು ಇದೇನು ಬಿಡಪ್ಪ ಅನ್ಕೊಂಡಿದ್ವಿ, ಬಟ್ ನಾವು ಇವತ್ತಿನ ತಿಂಡಿ ಮ್ಯಾಚ್ ನೋಡ್ಬೇಕಾಗಿತ್ತಂದ್ರೆ ಇವತ್ತು RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಐತಿ. ಹೇಳ್ಬೇಕಂದ್ರೆ ಇದೇನು ಬಿಡ ಹಂಗೆ ಅನ್ಕೊಂಡು ಎಲ್ಲ ಇದು ಮಾಡಿದ್ವಿ. ಮೊನ್ನೆ ಫಸ್ಟ್ ಮ್ಯಾಚ್ ಅಂತೂ ಫುಲ್ ಇದರಿಂದ ಗೆದ್ದಿದ್ರ, ಫುಲ್ ರಿಚಾ ಅವರ ಫುಲ್ ಲಾಸ್ಟ್ ಮೂಮೆಂಟಿಗೆ ಬಂದು ಫುಲ್ ನಾಯಿ ಹೊಡೆದಂಗೆ ಹೊಡೆದಿದ್ರು. ಇವತ್ತು ಹಂಗೆ ಏನಪ್ಪ ಇದು ಫಸ್ಟ್ ಹಾಫ್ ಅಂತೂ ನೋಡ್ಬೇಕಂದ್ರೆ ಫುಲ್ ಥ್ರಿಲ್ ಒಳಗೆ ಇಟ್ಬಿಟ್ರು ಅಪ್ಪಳೆ ಮಕ್ಳು. ಮತ್ತು ಯಾರು ಏನೋ ಅನ್ಕೋಬೇಡ್ರಿ, ಯಾಕಂದ್ರೆ ಇದು ಫುಲ್ ಹುಡ್ತಾನೆ ಬಂದ್ಬಿಟ್ಟು ಎಲ್ಲರಿಗೆ ಬೈಯೋದ ಹೆಣ್ಮಕ್ಳು ಗಂಡಂತ ಆಟದಾಗ ಯಾವುದೂ ಏನೂ ನೋಡಂಗಿಲ್ಲ. ಇವತ್ತಿನ ಏನಪ್ಪ ಫುಲ್ ಬಾಲರ್ಸ್ಗಳು ಆಟ ಅಂತ ಐತಿ ಇವತ್ತಿನಂತರೂ. ಹಂಗೆ ಲೈಕ್ ಫುಲ್ RCB ಬಾಲರ್ಸ್ ಅಂತೂ ಫುಲ್ ತಿಂಡಿಲಿ ಆಡ್ಯಾರ ಇವತ್ತು. ಫುಲ್ ಎಲ್ಲ ಪ್ರತಿಯೊಬ್ಬ ಬಾಲರು ಒಂದೊಂದು ವಿಕೆಟ್ ತೊಗೊಂಡಾರ. ಹಾಫ್ ಪೂರಾ ಗಿಚ್ ಅಂದ್ರೆ ಗಿಚ್ ಆಡ್ಬಿಟ್ಟಾರ. ಎಲ್ಲ ಏನಂದ್ರೆ ಎಲ್ಲ ನಮ್ಮ ಸಿಂಹಿಣಿಯರು ಹೆಣ್ಣು ಹುಲಿಗಳೆಲ್ಲ ಫುಲ್ ಗಿಚ್ಚಿ ಆಡ್ಬಿಟ್ಟಾರ. ಅವ್ರ ಬಗ್ಗೆ ಅಂತೂ ಏನು ಹೇಳಂಗಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಫುಲ್ ಸ್ಟ್ರಾಂಗ್ ಟೀಮ್ ಐತಿ. ಅದ್ರಾಗ ಬ್ಯಾಟಿಂಗ್ ಕಮ್ಮಿ ಇರ್ಬೋದು. ಅದ್ರಾಗಂತೂ ನೀವು ನೋಡ್ಬೋದು ಜಮೀಮಾ ಮತ್ತು ಮೆಗಾ ಲ್ಯಾನಿಂಗ್ ಅಂತೇಳಿ ಫುಲ್ ಅವರಿಂದ ಒಂದು ಸ್ವಲ್ಪ ಅವರೇ ಒಂದು ಹೈಯೆಸ್ಟ್ ಒಂದು 30 ರನ್ ಹೊಡೆದ್ರೆ ಯಾರಪ್ಪ ಅಂತಂದ್ರೆ ಜಮೀಮಾ ಅವರು ಫುಲ್ ಮಸ್ತ್ ಆಡೋರು, ಎಲ್ಲ ಮಸ್ತ್ ಆಡೋರೆ. ಕರೆ ಬಡ ಜಲ್ದಿ ಹೋಗ್ಬಿಟ್ರೆ, ಯಾಕಂದ್ರೆ ಎಲ್ಲ ನಮ್ಮ ಇವ್ರ RCB ಸಿಂಹಿಣಿಯರ ಪ್ರಭಾವ ಫುಲ್. ಯಾಕಂದ್ರೆ ವಿನ್ನರ್ಸ್ ಅದಾರ ಲಾಸ್ಟ್ ಇಯರ್ WPL ವಿನ್ನರ್ ಯಾರಾದ್ರೂ ಆಗಿದ್ರೆ ಅದು ನಮ್ಮ RCB ಸಿಂಹಿಣಿಯರೇ ಅಂಥವ್ರು. ಇವತ್ತು ಫುಲ್ ಏನಂದ್ರೆ ಫಸ್ಟ್ ಮ್ಯಾಚ್ ಅಂತೂ ಫುಲ್ ನಾವು RCB ಅವ್ರದ್ದು ಮೊದಲು ಏನು ಆದ್ಯತೆ ಇತ್ತು ಅಂದ್ರೆ ದೇವ್ರು ಕೂಡ ಮ್ಯಾಚ್ ಇತ್ತು. ಬಟ್ ನಾವು ಹಂಗೆ ಮಾಡಲಿಲ್ಲ. ಈ ವರ್ಷ ಅಂತೂ ಫುಲ್ ಚೇಂಜ್ ಮಾಡೀವಿ. ಯಾವ ಪ್ರಭಾವ ಅಂತ ಹೇಳಿದ್ರೆ ನಾವು ಎಲ್ಲ ನಮ್ಮ RCB ಫ್ಯಾನ್ಸ್ಗಳೆಲ್ಲ ಇದಕ್ಕೆ ಹೋಗಿ ಪ್ರಯಾಗ್ರಾಜ್ ಅಲ್ಲಿ ಹೋಗಿ ಎಲ್ಲ ದೇವ್ರಿಗೆ ಕೇಳ್ಕೊಂಬಂದಾರ. ಸೊ ಅದ್ರ ಪ್ರಭಾವನೇ ಅನಿಸ್ತದ. ಈ ವರ್ಷ ಫುಲ್ ಅಂತ RCBದು ಫುಲ್ ಚೇಂಜ್ ಆಗ್ಬಿಟ್ಟೈತೆ. ಅವ್ರು ಹಣಿಬಾರ ಡೆಸ್ಟಿನಿ ಏನೇನೈತೆ ಎಲ್ಲ ಚೇಂಜ್ ಮಾಡಿಬಿಟ್ಟಾರ. ಫುಲ್ ಎಲ್ಲ ಕೇಳ್ಕೊಂಡು ಮಾಡಿ ಫುಲ್ ಚೇಂಜ್ ಆಗಿದ್ದಕ್ಕೆ ನಾವು ಫಸ್ಟ್ ಮ್ಯಾಚ್ ಅಂತೂ ವಿನ್ ಆಗಿ. ಈಗ ಸೆಕೆಂಡ್ ಮ್ಯಾಚ್ ಇದೂ ಫುಲ್ ಅಲ್ಟಿಮೇಟ್ ವೇ ಒಳಗೆ ಇದ್ರ ಬಗ್ಗೆ ಹೆಸರು ಹೇಳಂಗಿಲ್ಲ ರೀ. ನಾವು ಅಂಥ ಬರೀ ಆಡಕತ್ತಾರ ಫುಲ್ ಟ್ವಿಸ್ಟ್ ಒಳಗೆ. ಒಂದನೇ ಮ್ಯಾಚ್ ಅಂತೂ ಫುಲ್ ಟ್ವಿಸ್ಟ್ ಫುಲ್ ಇದು ಇಟ್ಟಿದ್ರ. ಬಟ್ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ಕೆಲವೊಂದು ಕಾರಣಗಳಿಂದ. ಬಟ್ ಎರಡನೇ ಮ್ಯಾಚ್ ಏನೈತ್ರಿ ಏನು ಕೇಳ್ತೀರ ಅವ್ನು ವಿಡಿಯೋ ಬಗ್ಗೆ ಅವ್ನು ಫುಲ್ ಹೊಡೆದು ಹೆಂಗೆ ಹೊಡ್ಯಾಕತ್ತಾರ ಅಂದ್ರೆ ಅವ್ನು ಇದು ಫುಲ್ ಹೆಂಗೆ ಪತ್ತಂದು ನಾವು ಒಟ್ಟು ವಿಕೆಟ್ ಒಬ್ಬೊಬ್ಬರು ಎಡ್ಡೆಡ್ ಬಾಲರ್ಗಳು ಎಡ್ಡೆಡ್ ವಿಕೆಟ್ ತೊಗೊಳತ್ತಾರ. ಫುಲ್ ಮಸ್ತ್ ಆಡಕತ್ತಾರ. ಬಟ್ ಅದು ಕೆಲವೊಬ್ಬರು ಆಡೋರು ಇದ್ರೆ ಅವರಿಗೆ ಹೊಡೆದ್ಬಿಟ್ರೆ ಅವಾಗ ಫುಲ್ ಇದು ಆಗ್ಬಿಟ್ಟೈತೆ. ಮೊದಲಿಗೆ ನಾವು ಸೋಲ್ತಾರಪ್ಪ, ಇವ್ರೇನು ಹಿಂಗೆ ಆಡಕತ್ತಾರೋ, ಅವ್ನು ಹಿಂಗ್ಯಾಕೆ ಮಾಡತ್ತಾರ, ಇವ್ರು ಕ್ಯಾಚ್ ಇಡತ್ತಿಲ್ಲ, ಇದು ಮಾಡತ್ತಿಲ್ಲ, ಬಾಲ್ ಕರೆಕ್ಟಾಗಿ ಹಿಡತ್ತಿಲ್ಲ ಅಂತೇಳಿ ಅನ್ಸತ್ತಿತ್ತು. ಆಮೇಲೆ ಅವ್ನು ಏನು ಹಿಡೋದ್ರಿ ಅವ್ರೇನು ಚೋಟಾ ಧಮಾಕ ಏನೋ ಬಡ ಧಮಾಕ ಅದೇನೋ ಹೊಡೆದ ಫುಲ್ ಅಲ್ಟಿಮೇಟ್ ಹಿಡಿದ್ಬಿಟ್ರೆ. ಮತ್ತು ಆಮೇಲೆ ಸ್ಮೃತಿ ಮಂದಣ್ಣ ಅಂತ ಕ್ಯಾಪ್ಟನ್ ಫುಲ್ ಅವ್ರ ಬಗ್ಗೆ ಏನು ಹೇಳ್ಬೇಕು ಗೊತ್ತಾಗೋದಿಲ್ಲ. ನಮ್ಮ ವಿರಾಟ್ ಕೊಹ್ಲಿ RCB ಒಳಗೆ IPL ಒಳಗೆ ಇದ್ದಂಗೆ ಇವರು WP ಒಳಗೆ ಸ್ಮೃತಿ ಮಂದಣ್ಣ ಅವ್ರು ಅದಾರ. ಅಂಥವ್ರೆಲ್ಲ ಫುಲ್ ಟೀಮ್ ಒಳಗೆ ಸಾಥ್ ಕೊಡತ್ತಾರ. ನಾವು ಹೇಳ್ಬೇಕು ಏನು ಫುಲ್ ಮಸ್ತ್ ಅಂದ್ರೆ ಮಸ್ತ್ ಆಡಕತ್ತಾರ. ಇದು ಏನು ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಏನು ಮ್ಯಾಚ್ ನಾವು ಸ್ಮೃತಿ ಮಂದಣ್ಣ ಅಂತ ಫುಲ್ ಅಲ್ಟಿಮೇಟ್. ಅವ್ನು ಹೆಂಗೆ ಹೇಳ್ಬೇಕಂದ್ರೆ ಅವನು ಇದು ಹ್ಯಾಂಗೆ ಹೊಡೆದಂದ್ರೆ ನಾವು ಫುಲ್ ಅಕ್ಕಿಂದ ಮ್ಯಾನ್ ಆಫ್ ದಿ ಮ್ಯಾಚ್ 81 ರನ್ ಸುಮ್ಮನೆ ಯಾರು ಹೊಡ್ಯಾಕತ್ತೇನ. ಫುಲ್ ಮ್ಯಾಚ್ ಅಕ್ಕಿನ ಡಿಪೆಂಡ್ ಆಗಿತ್ತು. ನಾವೇನು ಅನ್ಕೊಂಡಿದ್ವಿ ಫುಲ್ ಲಾಸ್ಟ್ವರೆಗೂ ಹೆಂಗೂ ಅಕ್ಕಿನ ವಿನ್ ಮಾಡಿಸ್ತಾಳ ಹಂಗೆ ಅಂತ ನಾವು ಅನ್ಕೊಂಡಿದ್ವಿ. ಬ್ಯಾಟ್ಸ್ ಮತ್ತು ಅವ್ರ ಕಾಂಬಿನೇಷನ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಭಾರಿ ಆಡಕತ್ತಾರ ಭಾರಿ. ನಾವು ಇನ್ನೇನು ಮುಗಿತದ ನಾವು ಅನ್ನೋದ್ರಾಗ ಅದ್ರಗಿತ್ತಿ ಮಗಂದು ವಿಕೆಟ್ ಆದ್ರೆ ಬ್ಯಾಟ್ಸ್ ಅವರು. ಅದಾದ್ಮೇಲೆ ಮುಂದೆ ಸ್ಮೃತಿ ಮಂದಣ್ಣ ಅವ್ರಂತರ ಒಂದು ಕುಟ್ಟಿಪ್ ಸೆಲೆಬ್ರೇಷನ್ ಬ್ಯಾಟ್ ಆಯ್ತು ಹಿಡಿದು ಎಲ್ಲ ಫ್ಯಾನ್ಸಿಗೆ ನಾ ಅದೇನಪ್ಪ ಏನು ಟೆನ್ಷನ್ ತೊಗೊಬಿಟ್ರೆ ಅನ್ನೋ ಹೇಳ್ಬಿಟ್ರೆ ನಮಗಂತ. ಮತ್ತು ಅದಾದ್ಮೇಲೆ ಅಷ್ಟು ಮುಗಿದದ ಅನ್ನೋದ್ರಾಗ ಮುಂದೆ ನಮ್ಮ ಎಲಿಸ್ ಪೆರಿ ಅವ್ರು ಬಂದು ಮುಗಿಸ್ತಾರೆ. ಅವರೇ ಹೊಡಿತಾರೆ, ಜಿಗದಿತ್ತು ಹೊಡಿತಾರೆ ಹಂಗೆ ಅನ್ಕೊಂಡು. ಬಟ್ ಅವರು ಒಂದು ಇದು ಮಾಡಲಿಲ್ಲ, ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ. ಅವ್ರೇನು ಮಾಡಿದ್ರು ಅಂದ್ರೆ ಅವ್ರ ಮ್ಯಾಚ್ ಇದಕ್ಕೆ ಕೊಟ್ಟಿದ್ರು, ಯಾರಿಗೆ ಸ್ಮೃತಿ ಮಂದಣ್ಣ ಅವ್ರಿಗೆ ಕೊಟ್ಟಿದ್ರು. ಅವ್ರು ಆಡ್ತಾರೆ, ಅವ್ರು ಹೊಡಿತಾರೆ, ಅವರ ಮುಗಿಸ್ಬೇಕಂದ್ರೆ ಅವ್ರ ಆಸೆ ಇತ್ತು. ಬಟ್ ಅವರು ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಹೊಸ ಸ್ಟೈಲ್ ಮಾಡಕ್ಕೆ ಹೋಗಿ ಅಲ್ಲೇ ಸ್ಮ್ಯಾಶ್ ಔಟ್ ಆದ್ರೆ. ಅದಾದ್ಮೇಲೆ ಮುಂದೆ ಬಂದಂಥವ್ರು ಯಾರಪ್ಪ ಅಂತ ನಿಮಗೆಲ್ಲ ಗೊತ್ತೈತಿ, ರಿಚಾ ಘೋಷ್ ಅಂತೂ ಫುಲ್ ಲಾಸ್ಟ್ ಇಯರ್ ಫೈನಲ್ ಒಳಗೂ ಅವರ ಹೊಡೆದು ವಿನ್ ಮಾಡಿದ್ರು. ಮತ್ತು ನಿನ್ನೆ ಫಸ್ಟ್ ಮ್ಯಾಚ್ ಒಳಗೂ ಅವರ ವಿನ್, ಅದು 6 ಹೊಡೆದ. ಮನಿ ಮ್ಯಾಚು 6 ಪ್ಲಸ್ ಈ ಮ್ಯಾಚು 6 ಹೊಡೆದು ಏನೋ ವಿನ್ ಮಾಡಿದ್ರೆ. ಫುಲ್ ಇದು ಮಾಡಿದ್ರೆ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗಪ್ಪ ಅಂತಂದ್ರೆ ಅದು ಸ್ಮೃತಿ ಮಂದಣ್ಣಗೆ ಹೋಗ್ತೈತಿ. ಭಾರಿ ಅಂದ್ರೆ ಭಾರಿ ಆಡಕತ್ತಾರ. ಫುಲ್ ತಿಂಡಿಲಿ ಆಡಕತ್ತಾರ. ನೋವು ಇದು ಅಪ್ಪುಗುಟ್ಟಿ ಮ್ಯಾಚ್ ಅಂತ ಇದು ಫುಲ್ ಏನು ಹುಡುಗಿಯರ್ ಮ್ಯಾಚ್ ಐತೆ ಬಿಡಪ್ಪ ಅಂತ ಬಿಟ್ಟಿದ್ವಿ. ಬಟ್ ಇದು ಜಸ್ಟ್ ನಾರ್ಮಲ್ ಹುಡುಗಿಯರ್ ಮ್ಯಾಚ್ ಅಷ್ಟೇ ಇಲ್ಲ. ಹೆಣ್ಣು ಹುಲಿಗಳದಾರ ಇವರು. ಏನು ಸಾಧಾರಣ ಅಂತ ಅಸಾಧಾರಣ ಅಂತ ಅನ್ನಕ್ಕೆ ಹೋಗಂಗಿಲ್ಲ. ಫುಲ್ ಮಸ್ತ್ ಅಂದ್ರೆ ಮಸ್ತ್ ಬೆಂಕಿ ಕಾಂಟ್ರಿಬ್ಯೂಷನ್ ಕೊಡಕತ್ತಾರ RCB ಅವರು ಅಂತೂ. ಫುಲ್ ಸೀಕ್ವೆನ್ಸ್ ಮೇಲೆ ಮಸ್ತ್ ಭಾರಿ ಅಂದ್ರೆ ಭಾರಿ ಮ್ಯಾಚ್ ಆಡಕತ್ತಾರ. ಅವ್ರ ಬಗ್ಗೆ ಹೆಂಗೆ ಹೇಳ್ಬೇಕು ಅಂತ ಹೇಳಕ್ಕೆ ನಂಗಂತೂ ತಿಳಿಯಾಗದ. ಹಂಗಷ್ಟು
सरक सरक उधर ಮಸ್ತ್ ಇವ್ರು ಆಡಕತ್ತಾರ. ಥೋ ನಾವ್ನ ಹೇಳ್ಬೇಕಂದ್ರೆ ಪ್ರತಿಯೊಂದೊಂದು ಏನು ರೀ ಅವರು ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಸ್ಟ್ರಾಂಗ್ ಅದಾರ ಅಂತ, ಬಟ್ ಸ್ಟ್ರಾಂಗ್ ಇದ್ರೆ ಕರೆ ಅವ್ರು ಭಾಳ ಅಂದ್ರೆ ಭಾಳ ವಿಕೆಟ್ ಅವ್ರು ಕ್ಯಾಚ್ ಬಿಟ್ಟಾರ. ಯಾರಂದ್ರೆ ಜಮೀಮಾ ಅವರೊಂದು 2-3 ಕ್ಯಾಚ್ ಬಿಟ್ರ, ಆಮೇಲೆ ಮುಂದೆ ಬಂದ್ಕೆರೆ ಯಾರು ಇವ್ರದ್ದು ವ್ಯಾಟ್ಸ್ ಅವರು ಕ್ಯಾಚ್ ಹಿಡಿದ್ರೆ ನೋಡ್ತಾರೆ. 1-2 ಏನೋ ಬಿಟ್ಟಿದ್ರೆ ಜೀವ ಭಿಕ್ಷೆ ಕೊಟ್ಟಿದ್ರು, ಬಟ್ ಹಂಗೆ ಮುಂದೆ ಕೊಡೋಕ್ಕಾಗಲಿಲ್ಲ. ಓಕೆ ಎನಿವೆ ಅವರೇ ಹಿಡಿದ್ರು ಒಂದು ಕ್ಯಾಚ್. ಮತ್ತು ಅದಾದ್ಮೇಲೆ ಏನೋ ಮಸ್ತ್ ಐತೆ, ಬಟ್ ಏನಂದ್ರೆ ಲೈಕ್ ಮಸ್ತ್ ಆಗಿತ್ತು. ನಾವೇನಿದ್ದು 10 ಓವರಿಗೆ 12 ಓವರಿಗೆ ಇಲ್ಲ 13 ಓವರಿಗೆ ಮ್ಯಾಚ್ ಮುಗಿಸ್ತಾರೆ ಅನ್ಕೊಂಡಿದ್ವಿ. ಅದನ್ನೇ ಹೇಳ್ಕೊಂಡು ಬಂದು 15 ಓವರಿಗೇನೋ ತಂದ್ರೆ ಮ್ಯಾಚ್ ಪರವಾಗಿಲ್ಲ. ಬಟ್ ವಿನ್ ಆಗೋದು ಮ್ಯಾಟ್ರ್ ಆಗ್ತೈತಿ. ಎಷ್ಟಕ್ಕೆ ಮುಗಿದಾರೆ ಅನ್ನೋದು ಇಲ್ವಲ್ಲ. ಅವ್ರ ಮ್ಯಾಚ್ ಹೇಳ್ಬೇಕಂದ್ರೆ ಫುಲ್ ಎಲ್ಲರಿಗೂ ತಂದು ಅಲೌಟ್ ಮಾಡಿಸಿ ಜಡ್ಜಿ ಫುಲ್ ಅಲೌಟ್ ಮಾಡಿಸ್ಬೇಕಲ್ರಿ. 19 ಓವರ್ವರೆಗೂ ಬಂದು 18 ಓವರ್ವರೆಗೂ ಬಂದು ಅವ್ರನ್ನೆಲ್ಲ ಅಲೌಟ್ ಮಾಡಿಸ್ಬೇಕು, ಅವ್ರನ್ನೆಲ್ಲ ಇದು ಮಾಡಬೇಕು. ಮತ್ತು ನಮ್ದು RCB ಬೌಲಿಂಗ್ ಅಂತೂ ಮಸ್ತ್ ಐತಿ, ಬ್ಯಾಟಿಂಗ್ ಅಂತೂ ಫುಲ್ ಮಸ್ತ್ ಐತಿ. ಪೆರಿ ಅದಾರ, ರಿಚಾ ಘೋಷ್ ಅದಾರ, ಸ್ಮೃತಿ ಮಂದಣ್ಣ ಅದಾರ, ವ್ಯಾಟ್ಸ್ ಅದಾರ, ಇನ್ನೂ ಭಾಳ ಮಂದಿ ಅದಾರ. ಮತ್ತು ಹಂಗೆ ಡೆಲ್ಲಿ ಕ್ಯಾಪಿಟಲ್ಸ್ ಏನು ಸಾಧಾರಣ ಟೀಮ್ ಅಲ್ಲ, ಫುಲ್ ಅವ್ರಿಗೆ ಬೂಚ್ ಕಡುವುದ್ರಿ ಇವತ್ತು ಫುಲ್ ಮಸ್ತ್. ನಾವು ಫುಲ್ ಜೋಶ್ ಒಳಗೆ ಆಡಕತ್ತಾರ, ಎಲ್ಲರಿಗೂ ಜೋಶ್ ತರಕತ್ತಾರ. ನಮ್ಮವ್ರಿಗೆಲ್ಲ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ನಾವು ಇಟ್ ಮಸ್ತ್ ಆಡಕತ್ತಾರ. ಅಂದ್ರೆ ಈ ಫುಲ್ ಎಷ್ಟೋ ಕಡಿಮೆ ಫ್ಯಾನ್ ಬೇಸ್ ಅಂತೂ ಫುಲ್ ಫ್ಯಾನ್ ಬೇಸ್ ಒಳಗೆ ಹೈಯೆಸ್ಟ್ ಐತಿ. ಡೆಲ್ಲಿನೂ ಏನು ಸಾಧಾರಣ ಅಲ್ಲ. ಬಟ್ ಈ ವಿಡಿಯೋ ಹಂಗೆ ಯಾರಿಗಾರು ಇಷ್ಟ ಆಗೈತಿ ಇದು ಮಾಡ್ರಿ, ಏನ್ರಿ ಮಾಡ್ಕೋರಿ.